ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತಕ್ಕೊಂದು ಶಕ್ತಿ ಇದೆ. ಅದು ಯಾವಾಗ ಒತ್ತಡಗಳಿಗೆ ಒಳಗಾಗುತ್ತೋ, ಯಾವಾಗ ಹಠಕ್ಕೆ ಬೀಳುತ್ತೋ ಆಗ ಭಾರತ ಸಾಧನೆಗಳನ್ನು ಶುರು ಮಾಡುತ್ತೆ. ಈಗ ಕೂಡ ಅಂಥದ್ದೇ ಒಂದು ಸಾಧನೆ ಆಗಿದೆ. ನಮಗೂ ಕೊಡೋದಕ್ಕೆ ಫ್ರಾನ್ಸ್ ನಿರಾಕರಿಸಿದ್ದ ಒಂದು ಅದ್ಭುತ ಟೆಕ್ನಾಲಜಿಯನ್ನ ಭಾರತವೇ ಅನ್ವೇಷಣೆ ಮಾಡಿದೆ ಮತ್ತು ಅದನ್ನ ಇನ್ನು ಮುಂದೆ ನಮ್ಮಲ್ಲೇ ತಯಾರು ಕೂಡ ಮಾಡ್ಕೋತಾರೆ. ಆ ಮೂಲಕ ನಮ್ಮ ಆಯುಧ ತಂತ್ರಜ್ಞಾನ ಕ್ಷೇತ್ರಕ್ಕೆ ದೊಡ್ಡದೊಂದು ಬೂಸ್ಟ್ ಸಿಕ್ಕಾಗತ್ತೆ. ಹಾಗಾದ್ರೆ ಏನದು ತಂತ್ರಜ್ಞಾನ? ಅದನ್ನ ಫ್ರಾನ್ಸ್ ಯಾಕೆ ನಮಗೆ ಕೊಡೋದಕ್ಕೆ ನಿರಾಕರಿಸಿತು ಮತ್ತು ಅದನ್ನ ಭಾರತ ಸಾಧಿಸಿದ ಪರಿಣಾಮಗಳು ಏನಾಗತ್ವೆ? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಫ್ರಾನ್ಸ್ ಜೊತೆ ರಫೇಲ್ ಡೀಲ್ ಮಾಡ್ಕೊಳ್ತಲ್ಲ, ನಾನು ಮೊನ್ನೆ ಮಾಡಿಕೊಂಡ ಹೊಸ ಡೀಲ್ ಬಗ್ಗೆ ಹೇಳ್ತಾ ಇಲ್ಲ. ಈ ಹಿಂದೆ 36 ರಫೇಲ್ ಯುದ್ಧ ವಿಮಾನಗಳನ್ನ ಭಾರತ ಖರೀದಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಯಿತು. ಭಾರತ 36 ರಫೇಲ್ಗಳಿಗೆ 59,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕೊಡ್ತು. ಅದರ ಪೈಕಿ 50% ಅಂದ್ರೆ ಸುಮಾರು 30,000 ಕೋಟಿ ರೂಪಾಯಿಗಳನ್ನ ಡಸಾಲ್ಟ್ ಕಂಪನಿ ಅಂದ್ರೆ ರಫೇಲ್ ಯುದ್ಧ ವಿಮಾನಗಳ ತಯಾರಿಕಾ ಕಂಪನಿ ಭಾರತದಲ್ಲಿ ಮರು ಹೂಡಿಕೆ ಮಾಡಬೇಕಿತ್ತು. ಅದನ್ನ ಟೆಕ್ನಾಲಜಿ ಟ್ರಾನ್ಸ್ಫರ್, ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಮುಂತಾದ ಕಾರಣಗಳಿಗೆ ಬಳಸಬೇಕು ಅನ್ನೋದು ಆ ಒಪ್ಪಂದದಲ್ಲಿನ ಅಂಶ. ಅದನ್ನ ಆಫ್ಸೆಟ್ ಕ್ಲಾಸ್ ಅಂತ ಕರೆದ್ರು. ಮೊದಲು ಎಲ್ಲದಕ್ಕೂ ಫ್ರಾನ್ಸ್ ಒಪ್ಕೊಂಡಿತ್ತು. ಆದರೆ ಗ್ಯಾನ್ ಸೆಮಿಕಂಡಕ್ಟರ್ ಚಿಪ್ ಟೆಕ್ನಾಲಜಿಯನ್ನ ಭಾರತಕ್ಕೆ ಕೊಡಬೇಕು ಅಂತ ಬಂದಾಗ ಅವರು ತಕರಾರುಗಳನ್ನು ತೆಗೆಯೋದಕ್ಕೆ ಶುರು ಮಾಡಿದರು. ಅಂತಾರಾಷ್ಟ್ರೀಯ ನಿಯಮಗಳು ಈ ಟೆಕ್ ಟ್ರಾನ್ಸ್ಫರ್ಗೆ ಅಡ್ಡಿ ಉಂಟು ಮಾಡುತ್ತವೆ. ನಿಮಗೆ ಬೇಕಾದರೆ ಚಿಪ್ ರೆಡಿ ಮಾಡ್ಕೊಡ್ತೀವಿ, ರೆಡಿ ಸರ್ಕ್ಯೂಟ್ ಕೊಡೋದಕ್ಕೆ ನಮಗೆ ಯಾವ ಅಬ್ಜೆಕ್ಷನ್ನು ಇಲ್ಲ, ಆದರೆ ಟೆಕ್ನಾಲಜಿಯನ್ನ ಕೇಳಬೇಡಿ ಅಂತ ಹೇಳಿತು ಫ್ರಾನ್ಸು. ಸಾಮಾನ್ಯವಾಗಿ ತಂತ್ರಜ್ಞಾನವನ್ನು ಹೊಂದಿರೋ ಎಲ್ಲ ದೇಶಗಳು ಹೀಗೆ ಮಾಡುತ್ತವೆ. ಮೊದಲು ಎಲ್ಲ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಳ್ತವೆ, ಆನಂತರ ಅದು ರೇರ್ ಟೆಕ್ನಾಲಜಿ, ನಮ್ಮ ವಿಶೇಷ ಟೆಕ್ನಾಲಜಿ, ಹಾಳು ಮುಳು ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡುತ್ತವೆ. ಫ್ರಾನ್ಸ್ ಕೂಡ ಇಲ್ಲಿ ಅದನ್ನೇ ಮಾಡ್ತು. ಹೀಗಾಗಿ ಅಲ್ಲಿ ಭಾರತಕ್ಕೊಂದು ತಲೆನೋವು ಶುರು ಆಯಿತು. ಸರಿ, ನಮ್ಮ DRDO ಈ ತಂತ್ರಜ್ಞಾನವನ್ನು ನಾವೇ ಅನ್ವೇಷಣೆ ಮಾಡಿಕೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತು. ಸೈಂಟಿಸ್ಟ್ಗಳ ತಂಡವೊಂದು ಆ ಬಗ್ಗೆ ಕೆಲಸನೂ ಶುರು ಮಾಡ್ತು. ದೆಹಲಿಯ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಲ್ಯಾಬೋರೇಟರಿ SSPL ಮತ್ತು ಹೈದರಾಬಾದ್ನ ಗ್ಯಾಲಿಯಂ ಆರ್ಸನೈಡ್ ಎನೇಬ್ಲಿಂಗ್ ಟೆಕ್ನಾಲಜಿ ಸೆಂಟರ್ಗಳು ಫ್ರಾನ್ಸ್ ನಮಗೆ ಕೊಡೋದಕ್ಕೆ ನಿರಾಕರಿಸಿದ್ದ ಗ್ಯಾನ್ ಟೆಕ್ನಾಲಜಿಯ ಅನ್ವೇಷಣೆಯನ್ನು ಶುರು ಮಾಡಿದ್ವು. ಗೆಳೆಯರೆ, ಇಲ್ಲಿ ಭಾರತಕ್ಕೆ ಬೇಕಾಗಿದ್ದು ಗ್ಯಾನ್ ಅಂದ್ರೆ ಗ್ಯಾಲಿಯಂ ನೈಟ್ರೇಟ್ ಚಿಪ್ ಟೆಕ್ನಾಲಜಿ. ಇದು ಭಾರತದ ಬಳಿ ಇರಲಿಲ್ಲ. ನಮ್ಮಲ್ಲಿ ಗ್ಯಾಸ್ ಅಂದ್ರೆ ಗ್ಯಾಲಿಯಂ ಆರ್ಸನೈಡ್ ಚಿಪ್ ಟೆಕ್ನಾಲಜಿ ಇತ್ತು. ಅದರ ಮೇಲೆ ಭಾರತ 90ರ ದಶಕದಲ್ಲೇ ಕೆಲಸವನ್ನು ಶುರು ಮಾಡಿತ್ತು. ಆದರೆ ಈಗ ಆಧುನಿಕ ತಂತ್ರಜ್ಞಾನ ಮತ್ತು ಯುದ್ಧೋಪಕರಣಗಳಲ್ಲಿ ಗ್ಯಾನ್ ಅನ್ನ ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ. ಇದು ಸಾಂಪ್ರದಾಯಿಕ ಸಿಲಿಕಾನ್ ಸೆಮಿಕಂಡಕ್ಟರ್ಗಳಿಗಿಂತ ಹೆಚ್ಚು ವೋಲ್ಟೇಜ್, ಫ್ರೀಕ್ವೆನ್ಸಿ ಹಾಗೂ ತಾಪಮಾನದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಈ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನದ ಮೂಲಕ ಸಣ್ಣ ಗಾತ್ರದ ಡಿವೈಸ್ಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಇದನ್ನ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇ ರೆಡಾರ್ಗಳಲ್ಲಿ ಬಳಸ್ತಾರೆ. ರಫೇಲ್ ರೆಡಾರ್ ಸಿಸ್ಟಮ್ ಅನ್ನ ಕೋರ್ ಟೆಕ್ನಾಲಜಿಗಳ ಪೈಕಿ ಇದು ಕೂಡ ಒಂದಾಗಿತ್ತು. ಹೀಗಾಗಿನೇ ಫ್ರಾನ್ಸ್ ಅದನ್ನ ರಹಸ್ಯವಾಗಿ ಇಟ್ಟುಕೊಳ್ಳ ಬಯಸ್ತು. ಅವರು ಕೊಟ್ಟು ಬಿಟ್ಟಿದ್ರೆ ಭಾರತ ಅದನ್ನು ತಗೊಂಡು ತನಗೆ ಬೇಕಾದ ಇನ್ನಿತರ ಕಡೆಗಳಲ್ಲಿ ಕೂಡ ಫ್ರಾನ್ಸ್ನ ಈ ಟೆಕ್ನಾಲಜಿಯನ್ನು ಬಳಸ್ತಾ ಪ್ರತಿ ಬಾರಿ ಅದರ ಬಳಕೆಗೆ ಅವರ ಅನುಮತಿಯನ್ನ ಕೇಳ್ತಾ ಕೂತ್ಕೋಬೇಕಾಗ್ತಾ ಇತ್ತು. ಆದ್ರೆ ಅವರು ಕೊಡೋದಿಲ್ಲ ಅಂತ ಹೇಳಿದ್ರು ನೋಡಿ, ಭಾರತದ ವಿಜ್ಞಾನಿಗಳು ಹಠಕ್ಕೆ ಬಿದ್ರು. DRDO ಗ್ಯಾನ್ ಕೋಡ್ ಅನ್ನ ಕ್ರ್ಯಾಕ್ ಮಾಡೋದ್ರಲ್ಲಿ ಯಶಸ್ವಿ ಕೂಡ ಆಯಿತು. ಗೆಳೆಯರೆ, ಈ ಗ್ಯಾಲಿಯಂ ನೈಟ್ರೇಟ್ ಕೋಡನ್ನ ದೆಹಲಿಯ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಲ್ಯಾಬೋರೇಟರಿ SSPL 2023ರ ಮಾರ್ಚ್ ತಿಂಗಳಲ್ಲಿ ಡಿಕೋಡ್ ಮಾಡ್ತು. ಆ ನಂತರ ಆ ಸರ್ಕ್ಯೂಟ್ ಅನ್ನ ತಯಾರು ಮಾಡೋ ಕೆಲಸ ಶುರುವಾಯಿತು. ಈಗ 2025ರ ಜನವರಿಯಲ್ಲಿ ಅದು ಕೂಡ ಪೂರ್ಣಗೊಂಡಿದೆ. ಮೊನೋಲಿಥಿಕ್ ಮೈಕ್ರೋವೇವ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನ ಈಗ DRDO ತಯಾರು ಮಾಡಿದೆ. ಹೀಗಾಗಿ ಈಗ ಭಾರತ US, ಫ್ರಾನ್ಸ್, ರಷ್ಯಾ, ಜರ್ಮನಿ, ದಕ್ಷಿಣ ಕೊರಿಯಾ, ಚೀನಾ ಮುಂತಾದ ಗ್ಯಾನ್ ಟೆಕ್ನಾಲಜಿಯನ್ನ ಹೊಂದಿರುವ ಕೆಲವು ದೇಶಗಳ ಗುಂಪಿಗೆ ಸೇರ್ಪಡೆಯಾದಂತಾಗಿದೆ. ಇದು ಭಾರತದ ಸಂಭ್ರಮಕ್ಕೆ ಕಾರಣ ಆಗಬೇಕಾದ ವಿಷಯ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವೇ ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 702284
7028 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಗ್ಯಾನ್ MMIC ಅಂದ್ರೆ ಗ್ಯಾಲಿಯಂ ನೈಟ್ರೇಟ್ ಮೊನೋಲಿಥಿಕ್ ಮೈಕ್ರೋವೇವ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಇದೆಯಲ್ಲ, ಇದು ವಿಶೇಷವಾಗಿ ಯುದ್ಧ ವಿಮಾನಗಳಲ್ಲಿ, ರಡಾರ್ಗಳಲ್ಲಿ, ಅವಾಕ್ಸ್ ವಿಮಾನಗಳಲ್ಲಿ ಬಳಕೆ ಆಗುತ್ತೆ. ಇಲ್ಲಿ ಈ ಚಿಪ್ಗಳ ಕೆಲಸ ಪವರ್ ಕಂಟ್ರೋಲ್ ಮಾಡೋದು ಮತ್ತು ಅದನ್ನು ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ಸಿಲಿಕಾನ್ಗಿಂತ ಗ್ಯಾಲಿಯಂ ನೈಟ್ರೇಟ್ ಚಿಪ್ ಸುಮಾರು 300 ಪಟ್ಟು ವೇಗವಾಗಿ ಪವರ್ ಸ್ವಿಚ್ ಮಾಡುತ್ತೆ. ಹಾಗೆ ಅತಿ ಹೆಚ್ಚು ಟೆಂಪರೇಚರ್ ಸಹಿಸಿಕೊಳ್ಳುವ ಶಕ್ತಿ ಇದಕ್ಕಿದೆ. ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನವನ್ನು ಇದು ತಡೆಕೊಳ್ಳುತ್ತೆ. ಯುದ್ಧೋಪಕರಣಗಳಲ್ಲಿ ಇದು ತುಂಬಾ ಮುಖ್ಯ ಆಗುತ್ತೆ. ಇವುಗಳ ಗಾತ್ರ ತುಂಬಾ ಚಿಕ್ಕದಿರುತ್ತೆ. 3.5 mm by 3 mm ಗಾತ್ರವನ್ನ ಇವು ಹೊಂದಿರುತ್ತವೆ. ಇನ್ನು ಈ ಚಿಪ್ಪುಗಳನ್ನ ರಡಾರ್ಗಳಲ್ಲಿ, ಮಿಸೈಲ್ ಸೀಕರ್ಗಳಲ್ಲಿ, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಲ್ಲಿ, UAVಗಳು ಮತ್ತು ಜಾಮಿಂಗ್ ಸಿಸ್ಟಮ್ಗಳಲ್ಲಿ, ಯುದ್ಧ ವಿಮಾನಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಹಾಗಂತ ಬರೀ ಸೇನೆಯ ಅಗತ್ಯಗಳಿಗೆ ಮಾತ್ರ ಇದು ಬಳಕೆ ಆಗುತ್ತೆ ಅಂತಲ್ಲ. ರೇಡಿಯೋ ಫ್ರೀಕ್ವೆನ್ಸಿ ಡಿವೈಸ್ಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳು ಮತ್ತು 5G ಕಮ್ಯುನಿಕೇಷನ್, ಸೋಲಾರ್ ಇನ್ವರ್ಟರ್ಗಳು, ಚಾರ್ಜರ್ಗಳು ಮತ್ತು ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಗಳಲ್ಲಿ ಕೂಡ ಇದರ ಬಳಕೆ ಆಗುತ್ತೆ. ನಮ್ಮ ಇಸ್ರೋಗೆ ಕೂಡ ಇದು ತುಂಬಾ ಬೇಕಾಗುತ್ತೆ. ಸದ್ಯಕ್ಕಿದು ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇರುವ, ಅತಿ ಹೆಚ್ಚು ಬೆಳವಣಿಗೆಯ ನಿರೀಕ್ಷೆಯನ್ನ ಹೊಂದಿರುವ ತಂತ್ರಜ್ಞಾನ. ಗೆಳೆಯರೆ, 2025ರಲ್ಲಿ ಈ ಗ್ಯಾನ್ ಚಿಪ್ಪುಗಳ ಮಾರಾಟ ಸುಮಾರು $5.32 ಬಿಲಿಯನ್ ಗಳಷ್ಟಿತ್ತು. 2026ರಲ್ಲಿ ಇದು $6.7 ಬಿಲಿಯನ್ ಮುಟ್ಟುವ ನಿರೀಕ್ಷೆ ಇದೆ. ಹಾಗೆ 2027ಕ್ಕೆ $8.44 ಬಿಲಿಯನ್, 2028ಕ್ಕೆ $10.64, 2029ಕ್ಕೆ $13.41, ಹಾಗೆ 2035ರ ಹೊತ್ತಿಗೆ ಇದು $51.35 ಬಿಲಿಯನ್ ಗಳಷ್ಟು ಗ್ಲೋಬಲ್ ಮಾರ್ಕೆಟ್ ಸೈಜ್ ಅನ್ನ ಹೊಂದುವ ಡಿವೈಸ್ ಆಗುತ್ತೆ. ಹೀಗಾಗಿ ಇದರ ಅಭಿವೃದ್ಧಿ ಮತ್ತು ಈ ತಂತ್ರಜ್ಞಾನದ ಸಾಧನೆ ಭಾರತದ ಮಟ್ಟಿಗೆ ತುಂಬಾ ದೊಡ್ಡ ಅವಕಾಶಗಳನ್ನು ತೆರೆಯುವ ನಿರೀಕ್ಷೆ ಇರುತ್ತೆ. ಇನ್ನು ಇದನ್ನ ಈಗ ನಮ್ಮ DRDO ನಮ್ಮಲ್ಲೇ ತಯಾರು ಮಾಡೋದ್ರಿಂದ ಆಗೋ ಲಾಭಗಳೇನು? ಗೆಳೆಯರೆ, ಸದ್ಯಕ್ಕೆ ರಫೇಲ್ ಯುದ್ಧ ವಿಮಾನಗಳಲ್ಲಿ ಉತ್ತಮ್ ರಡಾರ್ಗಳನ್ನು ಬಳಸೋದಕ್ಕೆ ಫ್ರಾನ್ಸ್ ಒಪ್ಪಿಲ್ಲ. ಆದರೆ ನಮ್ಮ MK1 ತೇಜಸ್ ಇದೆಯಲ್ಲ, ಅದರಲ್ಲಿ ಉತ್ತಮ ರಡಾರ್ಗಳನ್ನು ಬಳಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಭಾರತದಲ್ಲೇ ತಯಾರಾಗುವ ರಫೇಲ್ ಯುದ್ಧ ವಿಮಾನಗಳಲ್ಲಿ ಕೂಡ ಉತ್ತಮ್ MK2 ರಡಾರ್ಗಳನ್ನು ಬಳಸ್ತಾರೆ. ಅದರಲ್ಲಿರೋ ಗ್ಯಾಸ್ ತಂತ್ರಜ್ಞಾನದ ಚಿಪ್ಪುಗಳನ್ನು ಬದಲಿಸಿ ಈ ಗ್ಯಾನ್ ಅನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ನಮ್ಮಲ್ಲೇ ತಯಾರು ಮಾಡ್ಕೋತೀವಿ. ನಮ್ಮ ಇನ್ನಿತರ ರಡಾರ್ಗಳು, ಮಿಸೈಲುಗಳು, ಡ್ರೋನ್ಗಳಲ್ಲಿ ಕೂಡ ಈ ಚಿಪ್ ಬಳಕೆ ಶುರು ಆಗುತ್ತೆ. ನಮ್ಮ ತೇಜಸ್ MK1, MK2, Su-30 ಯುದ್ಧ ವಿಮಾನಗಳು, ಇವುಗಳಲ್ಲಿನ ರಡಾರ್ಗಳ ಉನ್ನತೀಕರಣಕ್ಕೆ ಕೂಡ ಈ ಚಿಪ್ ನಮಗೆ ಬಳಕೆ ಆಗುತ್ತೆ. ಹೀಗಾಗಿ ಇದರಿಂದ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳ ಸಾಮರ್ಥ್ಯ ಹೆಚ್ಚಾಗುತ್ತೆ. ಜೊತೆಗೆ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಬೇರೆ ದೇಶಗಳಿಂದ ಇವುಗಳನ್ನು ಖರೀದಿ ಮಾಡೋದು ಕೂಡ ಮುಂದಿನ ದಿನಗಳಲ್ಲಿ ತಪ್ಪುತ್ತೆ. ಹಾಗೆ ಗ್ಯಾನ್ ಸೆಮಿಕಂಡಕ್ಟರ್ ಎಕೋಸಿಸ್ಟಮ್ ಬೆಳೆಯೋದ್ರಿಂದ ಉದ್ಯೋಗ ಸೃಷ್ಟಿ ಮತ್ತು ಎಕ್ಸ್ಪೋರ್ಟ್ಗೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹಾಗೆ ಭಾರತದ SBS-3 ಅಂದರೆ ಸ್ಪೇಸ್ ಬೇಸ್ಡ್ ಸರ್ವೆಲೆನ್ಸ್ 3 ಕಾರ್ಯಕ್ರಮ ಇದೆಯಲ್ಲ, ಅದರ ಅಡಿಯಲ್ಲಿ 52 ಅಡ್ವಾನ್ಸ್ಡ್ ಮಿಲಿಟರಿ ಸ್ಯಾಟಲೈಟ್ಗಳನ್ನು ಸಿದ್ಧಪಡಿಸುವ ಕೆಲಸ ನಡೀತಿದೆ. ಇದು ಸುಮಾರು $3 ಬಿಲಿಯನ್ ವೆಚ್ಚದ ಯೋಜನೆ. 2029ರ ಒಳಗೆ ಇದು ಪೂರ್ಣಗೊಳ್ಳಬೇಕು. ಈ ಯೋಜನೆ ಭಾರತದ ರಕ್ಷಣೆಗೆ ಬೇಕಾದ ಉಪಗ್ರಹ ನಿಗಾವಣೆಯನ್ನ ಕಲ್ಪಿಸಿಕೊಡುತ್ತೆ. ಅದಕ್ಕೆ ಕೂಡ ಸಾಕಷ್ಟು ಸೆಮಿ ಕಂಡಕ್ಟರ್ಗಳು ಬೇಕಾಗುತ್ತವೆ. ಅಲ್ಲೂ ಈ ಗ್ಯಾನ್ ಟೆಕ್ನಾಲಜಿಯ ಬಳಕೆ ಆಗುತ್ತೆ. ಹಾಗೆ ಇಸ್ರೋದ ಇನ್ನಿತರ ಉಪಗ್ರಹ ಯೋಜನೆಗಳು, ರಾಕೆಟ್ ಯೋಜನೆಗಳಲ್ಲಿ ಕೂಡ ಇದರ ಬಳಕೆ ಆಗ್ತಾ ಇದೆ. ಅದನ್ನು ಇನ್ನು ಮುಂದೆ ಭಾರತವೇ ಪೂರೈಸುವ ಸಾಧ್ಯತೆ ಇರುತ್ತೆ. ಇನ್ನು ಈ ಚಿಪ್ ಮೇಕಿಂಗ್ ಅಲ್ಲಿ ಇಂಡಿಯಾ ಸಂಪೂರ್ಣ ಸ್ವಾವಲಂಬಿ ಆಗಿದೆಯಾ? ಗೆಳೆಯರೆ, ಈ ಪ್ರಶ್ನೆಗೆ ಹೌದು ಅಂತ ಸದ್ಯಕ್ಕೆ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಾವಿನ್ನೂ ಪ್ರಾಥಮಿಕ ಹಂತದ ತಯಾರಿಕಾ ಘಟಕಗಳನ್ನ ಮಾತ್ರ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೂ ಕೂಡ ಒಂದಷ್ಟು ರಾ ಮೆಟೀರಿಯಲ್ಸ್ ನಮ್ಮಲ್ಲಿ ಲಭ್ಯ ಇಲ್ಲ, ಅಥವಾ ಅದನ್ನ ನಾವೇ ಮಾಡ್ಕೊಳ್ಳೋದು ಸದ್ಯಕ್ಕೆ ಆರ್ಥಿಕವಾಗಿ ದುಬಾರಿ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಹೆಚ್ಚಿನ ಪ್ರಮಾಣದ ಹೂಡಿಕೆಗಳ ಅಗತ್ಯ ಇರುತ್ತೆ. ಈಗ ಉದಾಹರಣೆಗೆ ಗ್ಯಾಲಿಯಂ ಇದೆಯಲ್ಲ, ಇದನ್ನ ಚೈನಾದಿಂದ ನಾವು ಆಮದು ಮಾಡ್ಕೋತೀವಿ. ನಮ್ಮಲ್ಲಿ ಇದರ ಉತ್ಪಾದನೆ ತುಂಬಾ ಕಡಿಮೆ. ಹಾಗೆ ಗ್ಯಾನ್ ಚಿಪ್ಗಳನ್ನ ನಿರ್ಮಾಣ ಮಾಡೋದಕ್ಕೆ
ಮೆಟಲ್ ಆರ್ಗ್ಯಾನಿಕ್ ಕೆಮಿಕಲ್ ವೇಪರ್ ಡೆಪೋಸಿಷನ್ ವಿಧಾನವನ್ನು ಬಳಸ್ತಾರೆ. ಇದಕ್ಕೆ ಅಮೋನಿಯಾ ಅನಿಲ ಬೇಕು. ಇದು ನೈಟ್ರೋಜನ್ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಅನಿಲಗಳನ್ನ ಅತ್ಯುನ್ನತ ಶುದ್ಧತೆಯಲ್ಲಿ ಅಂದ್ರೆ 99.99999% ಪ್ಯೂರಿಟಿಯಿಂದ ತಯಾರಿಸೋದು ಬಹಳ ಕಷ್ಟದ ಕೆಲಸ. ಇದನ್ನ ಅಮೆರಿಕ ಮತ್ತು ಯುರೋಪ್ಗಳಿಂದ ನಾವು ಆಮದು ಮಾಡ್ಕೋತಾ ಇದೀವಿ. ನಮ್ಮಲ್ಲಿ ರಿಯಾಕ್ಟರ್ಗಳನ್ನ ಇನ್ನೂ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಭವಿಷ್ಯದಲ್ಲಿ ಅದು ಕೂಡ ಸಾಧ್ಯವಾಗದ ವಿಷಯ ಏನಲ್ಲ. ಭಾರತ ಮನಸ್ಸು ಮಾಡಬೇಕು ಅಷ್ಟೇ. ಇದು ಗೆಳೆಯರೆ, ಫ್ರಾನ್ಸ್ ಕೊಡೋದಿಲ್ಲ ಅಂತ ಹೇಳಿದ್ದ ತಂತ್ರಜ್ಞಾನವನ್ನ ಭಾರತ ತಾನೇ ತಯಾರು ಮಾಡಿಕೊಳ್ಳುವ ಮೂಲಕ ತನ್ನ ಡಿಫೆನ್ಸ್ ಮತ್ತು ಸಿವಿಲಿಯನ್ ಬಳಕೆಗೆ ಅತ್ಯದ್ಭುತ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನ ಸ್ವದೇಶದಲ್ಲೇ ಸಿದ್ಧಪಡಿಸಿಕೊಂಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.